ನಮಸ್ಕಾರ ಸ್ನೇಹಿತರೆ ದಿಸ್ ಇಸ್ ವೆರಿ ಗುಡ್ ನ್ಯೂಸ್. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪಿಸಿ 3991 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಪ್ಲಸ್ ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ಸೇರಿ. ಡೀಟೇಲ್ ಆಗಿ ಎಕ್ಸಾಮ್ ಡೇಟ್ ಕೂಡ ಇದೆ. ನಿಮ್ಗೆ ಆಲ್ಮೋಸ್ಟ್ 2 ಮಂತ್ಸ್ ಇರೋದು. ನಾನು ಅದೇ ಪದೇ ಹೇಳ್ತಾ ಇದೆ ಸ್ನೇಹಿತರೆ, ಎಕ್ಸಾಮ್ ಡೇಟು ಅವರು KA ಅವರು ಅನೌನ್ಸ್ ಮಾಡ್ತಾರೆ. KA ಅಡಿಯಲ್ಲಿ ಇದು ಕಂಡಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸೊ ನೋಟಿಫಿಕೇಶನ್ 5/6 ರಿಲೀಸ್ ಆಗಿದೆ. 3395 ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ RPC ಅಂತ ಏನ್ ಕರಿತೀವಿ. ಓಕೆ, ಮತ್ತೆ 596 ಇದು ಬಂದು ನಿಮಗೆ ಸ್ಥಳೀಯ ವೃಂದ, ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿ ಸ್ಥಳೀಯ ವೃಂದದಲ್ಲಿ ಖಾಲಿ ಇರತಕ್ಕಂಥದ್ದು. ಸೊ ಇಲ್ಲಿ ಈ ಎರಡು ಸೇರ 3901 ಹುದ್ದೆಗಳಿದೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಈ ಒಂದು ಹೈದರಾಬಾದ್ ನಾನ್ ಹೈದರಾಬಾದ್ ಕರ್ನಾಟಕದ್ದು ಟೋಟಲ್ ಬಂದು 3991 ಇದೆ. ಇದರಲ್ಲಿ ಮಹಿಳೆಯರಿಗೆಷ್ಟು, ಪುರುಷರಿಗೆಷ್ಟು, ಸೇವಾ ನಿರತರಿಗೆಷ್ಟು, ಸೇವಾ ನಿರತ ಮಹಿಳೆ ಮತ್ತು ಪುರುಷರಿಗೆಷ್ಟು, ತೃತೀಯ ಲಿಂಗಿ ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ಸ್ ಅಂತ ಏನ್ ಕರಿತೀವಿ ಅವ್ರಿಗೆಷ್ಟು, ಎಲ್ಲ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಅಂಡ್ ಇಲ್ಲಿ ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಜಿಲ್ಲಾವಾರು ಕೂಡ ಕೊಟ್ಟಿದ್ದಾನೆ. ಜಿಲ್ಲಾವಾರು ನಿಮಗೆ ನೋಟಿಫಿಕೇಶನ್ ನಲ್ಲಿ ನಿಮಗೆ ಡೀಟೇಲ್ ಕೊಟ್ಟಿದ್ದಾನೆ. ಇಫ್ ಪಾಸಿಬಲ್ ಐ ಕ್ಯಾನ್ ಶೋ ಯು ಜಿಲ್ಲಾವಾರು, ಬಟ್ ಅದು ನಾವು ಶೇರ್ ಮಾಡಿದ್ವಿ ನಮ್ಮ ಟೆಲಿಗ್ರಾಮ್ ಚಾನಲ್, ದಯವಿಟ್ಟು ತಾವು ಅಲ್ಲೋಗಿ ನೋಡ್ಕೋಬಹುದು ಸ್ನೇಹಿತರೆ. ಇಲ್ಲೋಕೆ ಜಿಲ್ಲಾವಾರು ನೀವು ನೋಡಿದ್ರೆ ಇಲ್ಲಿ ನೋಡಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಬೇಕಾದ್ರೆ ಕ್ಯಾನ್ ಫಿಟ್ ಇದು ಮಾಡ್ತೀನಿ. 3300 ಬಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಓಕೆ, ಯಾವ ಒಂದು ವರ್ಗಗಳಿಗೆ ಎಷ್ಟೆಷ್ಟಿದೆ. ಓಕೆ, ಹಾಗೆ ನೀವು ಈ ಕಡೆ ಬರ್ತಾ ಇದ್ರೆ ನಿಮಗೆ ಬೇರೆ ಬೇರೆ ಜಿಲ್ಲೆಗಳದ್ದು ಕೂಡ ಕೊಟ್ಟಿದ್ದಾನೆ. ಓಕೆ, ವರ್ಗೀಕರಣ. ಸೊ ಈ ಒಂದು PDF ನ ನೀವು ನೋಡ್ಕೊಂಡು ನಿಮ್ಮ ಜಿಲ್ಲೆಗೆ ಯಾವ್ದು ಬರುತ್ತೆ ಏನೋ ಅಪ್ಲೈ ಮಾಡ್ಬೋದು. ಇದನ್ನ ಎನಿವೇಸ್ ನಾನು ಐ ಕ್ಯಾನ್ ಆಲ್ರೆಡಿ ಶೇರ್ಡ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್, ಅಥವಾ ನಿಮಗೆ KA ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ಪ್ರತಿ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾನೆ. ಬೇರೆ ಬೇರೆ ಜಿಲ್ಲೆಯದು ಎಲ್ಲ ಕೂಡ ಇಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದನ್ನ ತಾವು ನೋಡ್ಕೋಬಹುದು. ಇದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಹುಬ್ಳಿ ಧಾರವಾಡದಲ್ಲಿ ಎಷ್ಟಿದೆ ಇವೆಲ್ಲ ಡೀಟೇಲ್ ಇದೆ. ಓಕೆ ಫೈನ್, ನಾವು ಈಗ ಮುಂದೆ ಹೋಗೋಣ. ಈ ನೋಟಿಫಿಕೇಶನ್ ಡೀಟೇಲ್ ವೆರಿ ಇಂಪಾರ್ಟೆಂಟ್ ನೋಡಿ. ಇದು PC ಆಗಿರೋದ್ರಿಂದ ನಿಮಗೆ ಫಿಸಿಕಲ್ ಮತ್ತೆ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಅದನ್ನ ಮೀಟ್ ಮಾಡ್ಲೇಬೇಕು ನೀವು. ಸೊ ಇವತ್ತಿನ ಪ್ರಿಪೇರ್ ಆಗಬೇಕು. ನೀವೇನಾದ್ರು ಪ್ರಿಪೇರ್ ಆಗೋದು ನೀವು ಸ್ವಲ್ಪ ಎಕ್ಸಸೈಸ್ ರನ್ನಿಂಗ್ ಇವೆಲ್ಲ ಬಿಟ್ಟಿದ್ರೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ಇಲ್ಲಿ ನೋಡೋದಾದ್ರೆ ಎಕ್ಸಾಮಿನೇಷನ್ಸ್ಗೆ PUC ಅಥವಾ ತತ್ಸಮಾನ ಅಂದ್ರೆ ಏನು, CBSE IAS ಅಲ್ಲಿ 12th ಆಗಿದ್ರು ಅದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ಓಕೆ ನೀವು HHC ಪ್ರೌಢ ಶಿಕ್ಷಣ ಕೋರ್ಸ್ ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. 2 ವರ್ಷ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ಏನಾದ್ರೂ ಉತ್ತೀರ್ಣರಾಗಿದ್ರೆ ಅದನ್ನು ಕೂಡ PUCಗೆ ಅಂದ್ರೆ SSLC ನಂತರ ITI ಮಾಡಿ ಓಕೆ ಈ ಒಂದು NIOS ನಲ್ಲಿ ನೀವು ಭಾಷಾ ಕೋರ್ಸ್ ತಗೊಂಡು ಪಾಸ್ ಆಗಿದ್ರೆ ಅದನ್ನು ಕೂಡ ತತ್ಸಮಾನ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ವಯೋಮಿತಿ ನೋಡೋದಾದ್ರೆ ಸ್ನೇಹಿತರೆ, ವಯೋಮಿತಿ ಇದರಲ್ಲಿ ನಿಮ್ಗೆ ಗೊತ್ತಿದೆ PCಗೆ ಮ್ಯಾಕ್ಸಿಮಮ್ 33 ಫಾರ್ ಜನರಲ್ ಮೆರಿಟ್ ಇನ್ಕ್ಲೂಡಿಂಗ್ 5 ವರ್ಷ ಓಕೆ ಸಲ್ಲಿಕೆ, ಒಂದು ಬಾರಿಗೆ 5 ವರ್ಷ ಒಂದು ಸಡಿಲಿಕೆ ಏನಿದೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಇದು ಕೊಟ್ಟಿರ್ತಕ್ಕಂಥದ್ದು. SC ST ಕ್ಯಾಟಗರಿಗೆ ಒಂದು 35, ಮತ್ತೆ ಬುಡಕಟ್ಟು ಅಭ್ಯರ್ಥಿಗಳಿಗೆ 38. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, SC ST ಕ್ಯಾಟಗರಿ ಒಂದೇ ಸಪರೇಟು, 2A 2B 3Bಗೆ ಸಪರೇಟ್ ಯೂಶಲಿ ಕೊಡ್ತಾರೆ. ಇಲ್ಲಿ ಎಲ್ಲರಿಗೂ ಸೇರಿ ಅಂದ್ರೆ ಈ 35 ವರ್ಷ ಏನಿದೆ SC ST ಕ್ಯಾಟಗರಿ 1 2A 2B 3B ಈ ಎಲ್ಲರಿಗೂ ಸೇರಿ 35 ವರ್ಷ ಕೊಟ್ಟಿದ್ದಾನೆ. ಓಕೆ, ಸೇವಾ ನಿರತ ಮಹಿಳಾ ಮತ್ತು ಪುರುಷರಿಗೂ ಕೂಡ ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾನೆ 38 ಮತ್ತೆ 40 ವರ್ಷ. ಯಾಕಂದ್ರೆ ಅವ್ರು 5 ವರ್ಷ ಅವರು ಸೇವೆಯಲ್ಲಿ ಸಲ್ಲಿಸಿರಬೇಕು. ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ KSRPಲಿ ಅಥವಾ DAR ಅಲ್ಲಿ, CAR ಅಲ್ಲಿ, ಕಾರ್ಡಾರ್ ಅಲ್ಲಿ ಕೆಲಸ ಮಾಡಿರ್ತಾರಲ್ಲ, ಅವ್ರು 5 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಏಜ್ ಈ ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿದೆಯಲ್ಲ ಅಷ್ಟರೊಳಗೆ ನಿಮ್ 5 years ಸರ್ವಿಸ್ ಕಂಪ್ಲೀಟ್ ಆಗಿದ್ರೆ ಅಂತವ್ರು ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಅಪ್ಲೈ ಮಾಡಕ್ಕಾಗಲ್ಲ. ಓಕೆ, ಸೊ ಹಂಗಾಗಿ ಅವ್ರಿಗೆ 5 ವರ್ಷ ಎಕ್ಸ್ಟ್ರಾ ಕೊಟ್ಟಿರೋದು 38 ಮತ್ತೆ 40 ಅಂತ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ಇನ್ನು ಸೋಮವಾರದಿಂದ 8/6 ಓಕೆ ಇನ್ನು ಅಪ್ಲೈ ಲಿಂಕ್ ಇಲ್ಲ ಆಕ್ಟಿವ್ ಆಗಿರಲ್ಲ, ಯಾಕಂದ್ರೆ 8/6 ಸೋಮವಾರದಿಂದ ನಿಮಗೆ ಇದನ್ನ ಅಪ್ಲೈ ಮಾಡಬಹುದು. June 8 ಓಕೆ, ಲಾಸ್ಟ್ ಡೇಟು ಬಂದು July 3 ಲಾಸ್ಟ್ ಡೇಟು. ಓಕೆ, 4 ನೀವು ಆನ್ಲೈನ್ ಮುಖಾಂತರ ಅರ್ಜಿಗೆ ದುಡ್ಡನ್ನ ಸಲ್ಲಿಸಬೇಕು. ಸೊ ಅಲ್ಲಿ ಸಲ್ಲಿಸಿದ ನಂತರ ನಿಮಗೆ ಏನಿರುತ್ತೆ ಅಂತಂದ್ರೆ 2.5 ವರ್ಷ ನಿಮಗೆ ಕಾಯಂ ಪೂರ್ವ ಅವಧಿ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸೊ ಇದು ಗೊತ್ತಿರಬೇಕು ನಿಮ್ಗೆ. ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿನೇ ಇದೆ. ಓಕೆ, 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಅಂಡ್ ಅರ್ಜಿ ಶುಲ್ಕ ಬಂದ್ರೆ 750 ರೂಪಾಯಿ ಫಾರ್ GM ಅಂಡ್ ಪ್ರವರ್ಗ 2A 2B 3A 3Bಗೆ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಸ್ನೇಹಿತರೆ. ಓಕೆ,
ಮತ್ತೆ ಇಲ್ಲಿ ಪ್ರಶ್ನೆ ಪತ್ರಿಕೆ, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಪಿಸಿಗೆ ಇರುತ್ತೆ. ಅದೇ ಸಾಮಾನ್ಯ ಜ್ಞಾನ ಅಂದ್ರೆ ನಿಮ್ಗೆ ಕೆ ಸ್ಟ್ಯಾಟಿಕ್ ಇರ್ಬೋದು, ಕರೆಂಟ್ ಅಫೇರ್ ಇರ್ಬೋದು, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ. ಅಂದ್ರೆ ಭಾರತದ ಸಂವಿಧಾನ ಓದಲೇಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ PSIಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಬರ್ತಕ್ಕಂಥದ್ದು. ಇನ್ನು ಇತಿಹಾಸದ ಬಗ್ಗೆ ನಿಮ್ಗೆ ಹೆಚ್ಚಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಅಂದ್ರೆ ನಿಮ್ಗೆ ಆಧುನಿಕ ಇತಿಹಾಸ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮಾನಿಕಸ ಮೆಂಟಲ್ ಎಬಿಲಿಟಿ ಇದೆ, ಓಕೆ, ನೈತಿಕ ಶಿಕ್ಷಣ ಅಂತ. ಮತ್ತೆ ಜನರಲ್ ಸೈನ್ಸ್ ಇರುತ್ತೆ. ಇದು ಮೋಸ್ಟ್ ಆಫ್ ದ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. 100 ಕ್ವಶನ್ಸ್ 1.5 ಗಂಟೆ ಟೈಮ್. ನೆಗೆಟಿವ್ ಮಾರ್ಕ್ಸ್ ಇದೆಯಾ? ಹೌದು ಸರ್, 0.25 ನೆಗೆಟಿವ್ ಮಾರ್ಕ್ಸ್ ಇದೆ, 0.25 ನೆಗೆಟಿವ್ ಇದೆ. ಅಂಡ್ ಇದು KE ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಎಕ್ಸಾಮ್ ಆಗಿರೋದ್ರೆ ನಿಮ್ಗೆ ಗೊತ್ತಿರಬೇಕು. ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಗೆ 5 ಆಪ್ಷನ್ಸ್ ಇರುತ್ತೆ. ಓಕೆ, 4, 5 ಅಂತ ಅಂದ್ರೆ ನಿಮ್ ಕ್ವಶನ್ ಅಲ್ಲಿ 4 ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದಾಗ ಲಾಸ್ಟ್ 5 ಮಿನಿಟ್ಸ್ ಬೆಲ್ಲಲ್ಲಿ ಟೈಮ್ ಕೊಟ್ಟಿರ್ತಾನೆ. ಆ ಬೆಲ್ಲ ಆದ ತಕ್ಷಣ ಅಥವಾ ಅದಕ್ಕಿಂತ ಮುಂಚೆನೆ ಬೇಕಾದ್ರೂ ಮಾಡ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು. ಈ ಗೊತ್ತಿಲ್ಲ ಅನ್ನೋ ಪ್ರಶ್ನೆಗೆ ನೀವು 5ನೇ ಮಾರ್ಕ್ಸ್ಗೆ ನೀವು OMR ಶೀಟ್ ಅಲ್ಲಿ ಟಿಕ್ ಮಾಡಿ ಬರ್ಬೇಕು. ಇಲ್ಲಾಂದ್ರೆ ಅದಕ್ಕೂ 0.25 ಕಳೀತಾನೆ ನಿಮ್ಗೆ. ಯಾವುದೇ ಖಾಲಿ ಬಿಡಂಗಿಲ್ಲ ನೀವು. ಓಕೆ, ಐದರ್ 1, 2, 3, 4 ಅಲ್ಲಿ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಅದಕ್ಕೆ ಟಿಕ್ ಆಗಿರ್ಬೇಕು ಅಂದ್ರೆ OMR ಅಲ್ಲಿ ಡಾರ್ಕ್ ಮಾಡಿರ್ಬೇಕು. ಅದರ್ವೈಸ್ ನಿಮ್ಗೆ ಆ 4 ಆಪ್ಷನ್ ಗೊತ್ತಿಲ್ಲ ಅಂದ್ರೆ 5ನೇ ಆಪ್ಷನ್ ಏನೂ ಗೊತ್ತಿಲ್ಲ ನನಗೆ, ಮೇಲಿನ ಯಾವುದೂ ಅಲ್ಲ ಅಂತ ಗೊತ್ತಿಲ್ಲ ಅಂತಕ್ಕಂಥ 5ನೇ ಆಪ್ಷನ್ಸ್ ಇರುತ್ತಲ್ಲ, ಓಕೆ, ಅದನ್ನ ನೀವು ಟಿಕ್ ಮಾಡಿ ಬರ್ಬೇಕಾಗುತ್ತೆ. ಉತ್ತರಿಸದೇ ಇರುವ ಪ್ರಶ್ನೆಗೆ 5ನೇ ಆವೃತ್ತಿನ ಟಿಕ್ ಮಾಡಿ ಬರ್ಬೇಕಾಗುತ್ತೆ. ಓಕೆ, ಸೊ ಇನ್ನು ಇಲ್ಲಿ ನಿಮಗೆ ಈ ಎಕ್ಸಾಮ್ ಪಾಸ್ ಆದ್ಮೇಲೆ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಎ ಸಿವಿಲ್ ಅಂದ್ರೆ ಇದು ಕಾನ್ಸ್ಟೇಬಲ್ ಮತ್ತೆ PSI ಎಕ್ಸಾಮ್ಸ್ ಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ, ಮತ್ತೆ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇರುತ್ತೆ. ನೋಡಿ, ನಿಮ್ಗೆ 1:5 ಕರೀತಾರೆ. 1:5 ಯಾಕೆಂದ್ರೆ ನಿಮ್ಗೆ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ನಿಮಗೆ ಫಸ್ಟ್ ಗೊತ್ತಿರಬೇಕು. ನಿಮ್ಮ ಹೈಟ್ ಎಷ್ಟಿದೆ. ಓಕೆ, ಪುರುಷ ಸೇವಾನಿರತ ಪುರುಷರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು, ಎದೆ ಸುತ್ತದಲ್ಲಿ 86 ಸೆಂಟಿಮೀಟರ್ ಇರಬೇಕು. ನೋಡಿ, ಇದು ನೋಡ್ಕೊಂಡು ಅಪ್ಲೈ ಮಾಡಿ ನೀವು. ಓಕೆ, ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 157 ಎತ್ತರ ಇರಬೇಕು ಸೆಂಟಿಮೀಟರ್, 45 kg ತೂಕ ಇರಬೇಕು. ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬುಡಕಟ್ಟು ಅರಣ್ಯ ಇಲ್ಲ ಪ್ರದೇಶಗಳಲ್ಲಿ ವಾಸಿಸತಕ್ಕಂಥವ್ರಿಗೆ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ನೋಡಿ, ಇದಾದ್ಮೇಲೆ ನಿಮಗೆ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವೆಲ್ಲ ನೀವು PCಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಎತ್ತರ ಇವೆಲ್ಲ ನೀವು ನೋಡ್ಕೋತೀರಾ, ನೀವು ಅಪ್ಲೈ ಮಾಡ್ತೀರಾ, ದಟ್ ಇಸ್ ಫೈನ್. ಬಟ್ ಅದೊಂದು ಇದ್ರೆ ಸೆಲೆಕ್ಟ್ ಆಗ್ಬಿಡಲ್ಲ ನೀವು. ಮೇನ್ ಇಂಪಾರ್ಟೆಂಟ್ ಎಂಡ್ಯೂರೆನ್ಸ್ ಟೆಸ್ಟ್, ಸಹಿಷ್ಣುತೆ ಟೆಸ್ಟ್. ಅಂದ್ರೆ ಇಷ್ಟು ನಿಮಿಷದಲ್ಲಿ ಇಷ್ಟು ಓಟ ಇರಬೇಕು, ಮತ್ತೆ ಎತ್ತರ ಜಿಗಿತ, ಉದ್ದ ಜಿಗಿತ, ಗುಂಡು ಎಸೆತ ಇವೆಲ್ಲ ಇರಬೇಕು. ಶಾರ್ಟ್ ಪುಟ್ಸ್ಗಳು ಅಂತೀವಲ್ಲ, 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡ್. ಓಕೆ, ಯಾರು ಪುರುಷ ಮತ್ತೆ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ, ಸೇವಾನಿರತ ಅಂದ್ರೆ ಆಲ್ರೆಡಿ ಕೆಲಸ ಮಾಡ್ತಿರತಕ್ಕ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ. ಎತ್ತರ ಜಿಗಿತ 1.2 ಮೀಟರ್ ಗಿಂತ ಕಡಿಮೆ ಇಲ್ಲದಂತ ಇರಬೇಕು, ಅಥವಾ 3.8 ಮೀಟರ್ ಕಡಿಮೆ ಇಲ್ಲದಂತ ಇರಬೇಕು. ಉದ್ದ ಜಿಗಿತ ಅಷ್ಟೇ 3.8 ಮೀಟರ್. 3 ಅವಕಾಶ ಕೊಡ್ತಾರೆ, ನೋಡಿ ಕೊಟ್ಟಿದ್ದಾರೆ. 3 ಒಂದು ಟೈಮ್ಸ್ ನಿಮ್ಗೆ ಅವಕಾಶ ಕೊಡ್ತಾರೆ, ಅಷ್ಟರಲ್ಲಿ ನೀವು ಅದನ್ನ ಮೀಟ್ ಮಾಡಬೇಕು. ಗುಂಡು ಎಸೆತ 7.26 kg. ಇವೆಲ್ಲ ನೀವು ಈಗಲಿಂದ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಎಸ್ಪೆಷಲಿ PSI ಹೋಗ್ಬೇಕು ಅಂದವರು ಇವೆಲ್ಲ ನೀವು ಫಸ್ಟ್ ಇವಾಗಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. PCಗೆ ಈಗಲಿಂದ ಕೂಡ ಸ್ಟಾರ್ಟ್ ಮಾಡೋರು ಇವೆಲ್ಲ ಅಚೀವ್ ಮಾಡಬಹುದು ನೀವು. ಓಕೆ, ಮಹಿಳಾ ಅಭ್ಯರ್ಥಿ ಮತ್ತೆ ತೃತೀಯಲಿಂಗ ಅಭ್ಯರ್ಥಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಪಾಸ್ ಮಾಡ್ಬೇಕಾಗುತ್ತೆ. ಸರಿ, ಹಂಗಾರೆ ಈಗ ಏನು ಓದ್ಬೇಕು ಸರ್? ನೋಡಿ, 2 ತಿಂಗಳ ಮ್ಯಾಕ್ಸಿಮಮ್ ನಿಮ್ಗೆ. ಈಗ 8 ಅಂದ್ರೆ ಈಗ 6 ಇದೀವಿ, 7, 8 2 ಮಂತ್ಸ್ ಅಪ್ಲೈ ಮಾಡೋದು. 1 ತಿಂಗಳು ಟೈಮ್ ಕೊಟ್ಟಿದ್ರೆ ಎಕ್ಸಾಮ್ 1 ತಿಂಗಳು ಏನ್ ಮಾಡ್ಬೇಕು? 2 ತಿಂಗಳು ಬುಕ್ ಇಟ್ಕೊಂಡು ಓದಕ್ಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪ್ರತಿ ಟೈಮ್ ನಾವು ಡೈಲಿ ಬೇಸಿಸ್ ವಿಡಿಯೋ ಕೊಡ್ತೀವಿ, ಫ್ರೀ ಆಗಿ ಕೊಡ್ತೀವಿ. ಎವ್ರಿಥಿಂಗ್ ಇಸ್ ಇನ್ ಯೂಟ್ಯೂಬ್. ಸೊ ಈಗ ಇದು KA ಮಾಡ್ತಕ್ಕಂಥದ್ದು. ಈ PCಗೆ SDA ಏನು ಸೆಕೆಂಡ್ PUC ಲೆವೆಲ್ ಇರುತ್ತೆ, ಹಂಗೆ ಕೇಳ್ತಾನಂತೇನಿಲ್ಲ. ಸ್ವಲ್ಪ ಡಿಫಿಕಲ್ಟಿ ಇದೆ ಇವಾಗ, ಯಾಕಂದ್ರೆ ನೋಟಿಫಿಕೇಶನ್ ತುಂಬಾ ದಿನ ಆದ್ಮೇಲೆ ಆಗಿರೋದು. ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಎಕ್ಸಾಮ್ ಲೆವೆಲ್ ದೊಡ್ಡದಾಗಿರುತ್ತೆ, ಕ್ವಶನ್ಸ್ ಡಿಫಿಕಲ್ಟಿ ಇರುತ್ತೆ. ನಾವು GK ಸರಣಿಗಳು ವಿತ್ ಕರೆಂಟ್ ಅಫೇರ್ಸ್ ಲಾಸ್ಟ್ ಇಯರ್ ಇಂದ ಮಾಡ್ಕೊ ಬರ್ತಾ ಇದೀವಿ. ಯಾಕಂದ್ರೆ ಲಾಸ್ಟ್ 1 ಇಯರ್ ಇಂದ ಬರೀ KA ಎಕ್ಸಾಮೇ ಆಗ್ತಾ ಇರೋದು. KPSC ಕತೆ ಮುಗೀತು ಅನ್ನೋ ರೀತಿ ಆಗ್ತಾ ಇಲ್ಲ. ಸೊ KA ಅಲ್ಲಿ ನಿಮಗೆ ಇಲ್ಲಿ 60+ ವಿಡಿಯೋಸ್ಗಳಿವೆ GK ಎಲ್ಲಾ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ವಿತ್ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ ಏನಾರು ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಟಿಕ್ GK ಹೆಂಗ್ ಕ್ವಶನ್ಸ್ ಬರುತ್ತೆ, ಈ ಒಂದು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳು KA ಏನ್ ಪ್ಯಾಟರ್ನ್ ಇದೆ, ಇದರಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ ಸೀರೀಸ್ ಕೂಡ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ಲೇ ಲಿಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ. ಯಾಕೆಂದ್ರೆ ಈಗ ಮೊನ್ನೆ ಗ್ರೂಪ್ C SDA FDA ಎಕ್ಸಾಮ್ ಆಯ್ತು, ಆಮೇಲೆ ಗ್ರೂಪ್ B ಎಕ್ಸಾಮ್ ಆಯ್ತು. ಈಗ ಲಾಸ್ಟ್ 2 ಮಂತ್ಸ್ ಅಲ್ಲಿ ಇಲ್ಲಿರೋ ಪ್ರಶ್ನೆ ಇಲ್ಲೂ ಬಂದಿತ್ತು. ನಾನು ಅದಕ್ಕೆ ಹೇಳ್ತಾರೆ ದಿಟ್ ಇಸ್ ಅ KA. ಎನಿವೇಸ್ ದಟ್ ಪ್ಯಾಟರ್ನ್ ಇಸ್ ಡಿಫರೆಂಟ್ ಇರಬಹುದು, ಬಟ್ ಕೇಳೋ ಪ್ರಶ್ನೆ ರೀತಿ ಅದು ಯಾವ ರೀತಿ ಕೇಳ್ತಾನೆ, ಮತ್ತೆ ಕಾನ್ಸೆಪ್ಟ್ಸ್ ಮತ್ತೆ ಪ್ಯಾಟರ್ನ್. ಈಗ ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿ ನಿಮ್ಗೆ ಒಂದು 10-15 ಕ್ವಶನ್ಸ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ KA ಕೇಳೋ ರೀತಿನೇ ಪ್ಯಾಟರ್ನ್ ಚೇಂಜ್. ಓಕೆ, ಹಾಗಾಗಿ ನೀವು ಅದನ್ನ ಅನಲೈಸ್ ಮಾಡಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2 ತಿಂಗಳು ನೀವೇನು ನಿಮ್ಮ ಹತ್ರ ಏನಾದ್ರು ನೋಟ್ಸ್ ಇದೆ, ಆಲ್ರೆಡಿ ಪ್ರಿಪೇರ್ ಆಗ್ತೀರಾ, ದಟ್ಸ್ ಫೈನ್. ಇಲ್ಲ ಏನೂ ಇಲ್ಲ ಸರ್ ಈಗ ಮಾಡ್ಬೇಕು ಅಂತಂದ್ರೆ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಅಂತೀವಿ. ಮತ್ತೆ ನಾವು ಇದಕ್ಕೆ ವಿಡಿಯೋ ಸರಣಿಗಳು ತರ್ತೀವಿ ಮುಂದೆ. PC ಆಗಿರೋದ್ರಿಂದ ನಿಮಗೆ PC ಒಂದೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಒಂದು 5 ಕ್ವಶನ್ಸ್ ನಿಮಗೆ ಕಂಪ್ಯೂಟರ್ ಬೇಕಾದ್ರೂ ಹಾಕ್ಬಿಡ್ಬೋದು.
ಓಕೆ, ಬಟ್ ಈಸಿ ಇರ್ತವೆ ಕಂಪ್ಯೂಟರ್ಗಳು, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈ GK ಸರಣಿನ ಒಂದು ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ ಸ್ನೇಹಿತರೆ. ಮತ್ತೆ ಥಿಯರಿ ಕ್ಲಾಸ್ಗಳು ಇದೆ ನಿಮಗೆ. ಸಂವಿಧಾನಕ್ಕೆ ಬೇಕು ಅಂತಂದ್ರೆ ನೋಡಿ, ನಾವು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ 5.5 ಗಂಟೆ. ಓಕೆ, ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ನಿಮಗೆ ಸಂವಿಧಾನ. ನೀವು ಎಲ್ಲ ಕ್ರಾಶ್ ಕೋರ್ಸ್, ಗ್ರೀಸ್ ಕೋರ್ಸ್ ಅಂತ ಹೋಗಿ ನೀವೆಲ್ಲ ಅಲ್ಲಿ ತಗ್ಲಾಕೊಳ್ಳೋದು ಬದಲು ಎವ್ರಿಥಿಂಗ್ ಇಸ್ ಫ್ರೀ ಅವೈಲೇಬಲ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಯು ಕ್ಯಾನ್ ಯುಟಿಲೈಸ್ ಇಟ್ ಸ್ನೇಹಿತರೆ. ಓಕೆ, ಇದು ಓದಿ, ವೆರಿ ಇಂಪಾರ್ಟೆಂಟ್. ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಇದೆ. ಜೊತೆಗೆ ಈ ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ಬೇಕಂದ್ರೆ 3 years ಬ್ಯಾಕ್ ಮಾಡಿರೋದಲ್ವಾ, ಅದಾದ್ಮೇಲೆ ಯಾವ ಅಮೆಂಡ್ಮೆಂಟ್ ಗಳಾಗಿದೆ ಅದನ್ನ ನಾವು ಕರೆಂಟ್ ಅಫೇರ್ ಕವರ್ ಮಾಡಿರ್ತೀವಿ. ಈಗ KA ಪ್ಯಾಟರ್ನ್ 2023 ಒಂದಷ್ಟು ವಿಡಿಯೋ ಮಾಡಿದ್ವಿ. ಓಕೆ, ಮೆಂಟಲ್ ಎಬಿಲಿಟಿಗೆ ಆ ವಿಡಿಯೋ ಲಿಂಕ್, ಇವೆಲ್ಲ ಲಿಂಕ್ ಗಳನ್ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಸ್ನೇಹಿತರೆ. ಓಕೆ, ಮತ್ತೆ ಸಂವಿಧಾನ ನಾನು ಹೇಳಿದೆ ನಿಮಗೆ. ಮತ್ತೆ ಇತಿಹಾಸ, ಭೂಗೋಳ, ನೀವು ನಮ್ಮ ಪ್ಲೇಲಿಸ್ಟ್ ಹೋಗ್ಬಿಟ್ರೆ ನಮ್ಮ ಚಾನಲ್ ಅಲ್ಲಿ ಕೆಳಗೆ ಹೋದ್ರೆ ನಾವು 3-4 years ಬ್ಯಾಕ್ ಮಾಡಿದೀವಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಭೂಗೋಳ ಒಂದಷ್ಟು ಓದ್ಕೊಳ್ಳಿ. ನಿಮ್ಗೆ ಹೆಚ್ಚು ಪ್ರಶ್ನೆ ಬರೋದು ಸಂವಿಧಾನದಲ್ಲಿ, ಮತ್ತೆ ಆಧುನಿಕ ಇತಿಹಾಸದಲ್ಲಿ, ಮತ್ತೆ ಮೆಂಟಲ್ ಎಬಿಲಿಟಿ, ಮತ್ತೆ ಕರೆಂಟ್ ಅಫೇರ್. ಕರೆಂಟ್ ಅಫೇರ್ ನಿಮಗೆ ಬೇಕಾದ್ರೆ ಇದನ್ನು ಕೇಳ್ಬೋದು. ಯಾವುದು ನಿಮಗೆ ಎಸ್ಪೆಷಲಿ ಕೇಳೋದಾದ್ರೆ ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ರಿಲೇಟೆಡ್ 1-2-3 ಕ್ವಶನ್ಸ್, 4 ಕ್ವಶನ್ಸ್ ಬರ್ಬೋದು. ಅದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ನಮ್ದು, ಅಲ್ಲಿ ಹೋಗಿ ನೋಡ್ಕೋಬಹುದು. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಎಕನಾಮಿಕ್ ಸರ್ವೆನೂ ಮಾಡಿದೀವಿ. ಓಕೆ, ಕೇಂದ್ರ ಸರ್ಕಾರದ್ದು ಮಾಡಿದೀವಿ, ರಾಜ್ಯ ಸರ್ಕಾರದ್ದು ಮಾಡಿದೀವಿ. ಯು ಕ್ಯಾನ್ ರೀಡ್ ಇಟ್. ಓಕೆ, ಮತ್ತೆ ಕರೆಂಟ್ ಅಫೇರ್ಸ್ ಸರ್ 1 year ಕೇಳ್ತಾರೆ ಸರ್. KE KPSC 2 year ಕೇಳ್ತಾನೆ. KE ಯಾಕಂದ್ರೆ ನಾವು ಅನಲೈಸ್ ಮಾಡಿರೋದ್ರಿಂದ ಹೇಳ್ತಾ ಇರೋದು. KE 1 year ಕರೆಂಟ್ ಅಫೇರ್ಸ್ ಕೇಳ್ತಾರೆ ಅಂದ್ರೆ ಲಾಸ್ಟ್ ಇಯರ್ ಇಂದ ನೀವು ಪ್ರಿಪೇರ್ ಆಗ್ಬೇಕು. 2025 ಯಾವಾಗಲಿದೆ ಸರ್? ಒಂದು April May ಇಂದ. ಸೊ ನಾವು ಮ್ಯಾರಥಾನ್ ಲಾಸ್ಟ್ ಇಯರ್ ವಿಡಿಯೋಗಳು ಮಾಡಿದೀವಿ. ಅದು ಲಿಂಕ್ ಬೇಕಾದ್ರೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಜೊತೆಗೆ ಈ ವರ್ಷದ್ದು ಮಂತ್ಲಿ ಕರೆಂಟ್ ಅಫೇರ್ಸ್ ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ ನಮ್ದು, ಮಂತ್ಲಿ ಕರೆಂಟ್ ಅಫೇರ್ಸ್ ಅಂತ. ಈಗ ನೋಡಿ, ಈಗ ಲಾಸ್ಟ್ ಮಂತ್ ಏನಾಗಿದೆ, ಈಗ ಮೇ ಮಂತ್ ಅದು ಇವಾಗ ನಿಮ್ಗೆ ಅಪ್ಡೇಟ್, ನಾನು ಇವತ್ತು ನಾಳೆ ಬರುತ್ತೆ ನಿಮಗೆ ವಿಡಿಯೋ. ಓಕೆ, ಮಂತ್ಲಿ ಕರೆಂಟ್ ಅಫೇರ್ಸ್ ನೋಡಿ ಅದರಲ್ಲಿ. ಓಕೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ತರ ಕ್ವಶನ್ಸ್ ಗಳನ್ನ ಅಪ್ಡೇಟ್ ಆಗ್ಬೇಕಾಗತ್ತೆ. ಸೊ ಈ 1 or 2 months ಅಲ್ಲಿ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕ್ರಾಶ್ ಕೋರ್ಸ್ ಅದು ಇದು ಅನ್ಕೊಂಡು ದುಡ್ಡು ಕೊಡ್ಕೊಂಡು ವೇಸ್ಟ್ ಮಾಡ್ಕೊಳ್ಳೋದು ಬದಲು ಅವೈಲೇಬಲ್ ಇರೋದನ್ನ ಫ್ರೀ ಆಗಿರೋದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ದೀಸ್ ಆರ್ ಆಲ್ ಕ್ವಶನ್ಸ್ ನೀವು ಹೋಗಿ ಚೆಕ್ ಮಾಡಿ. ನಮ್ಮ KEA ಒಂದು ಪೇಪರ್ 1ಗೆ ಅಂತ ಏನ್ ಮಾಡ್ತಾ ಇದೀವಿ GK ಸರಣಿಗಳು, ಅಲ್ಲಿ ಎಷ್ಟು ಕರೆಂಟ್ ಅಫೇರ್ಸ್ ಗಳು ನಾವು ಆಲ್ರೆಡಿ ಮಾಡಿರೋ ಬಂದಿದ್ದು. ನಾವು ಕ್ವಶನ್ ಪೇಪರ್ ಕೂಡ ಒಂದು ಅನಲೈಸ್ ಮಾಡಿದೀವಿ, ನಿಮಗೆ ತೋರಿಸಿದೀವಿ. ಸೊ ಹಾಗಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಲಿಂಕ್ ಗಳನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಅಂಡ್ ವಿಡಿಯೋ ಸರಣಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಅಪ್ಲೋಡ್ ಬರ್ತಾನೆ ಇರುತ್ತೆ ಸ್ನೇಹಿತರೆ ಎಕ್ಸಾಮ್ ತನಕ.